ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಹೇಶ್. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನನ್ನ ಕ್ವಾಲಿಫಿಕೇಷನ್ನು. ಯೂಸ್ಡ್ ಬೈಕ್ಸ್ ಮತ್ತು ಕಾರ್ಸ್ನ ಸೇಲ್ ಮಾಡೋದು ನನ್ನ ಬಿಸ್ನೆಸ್. ನಮ್ಮ ಬಿಸ್ನೆಸ್ಸಲ್ಲಿ ಡೈಲಿ ರೊಟೀನ್ ಲೈಫ್ ಯಾವ ರೀತಿ ಇರುತ್ತೆ, ನಾವು ವೆಹಿಕಲ್ಸ್ನ ಯಾವ ರೀತಿ ಚೆಕ್ ಮಾಡ್ತೀವಿ, ದೆನ್ ಕಸ್ಟಮರ್ಸ್ ಯಾವ ರೀತಿ ಅಟೆಂಡ್ ಮಾಡ್ತೀವಿ, ನಮಗೆ ಎಂತೆಂಥ ಕಸ್ಟಮರ್ಸ್ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಇದೆ, ಬನ್ನಿ ನೋಡೋಣ. ನಾನು ಮಹೇಶ್, BR ಆಟೋ ಕನ್ಸಲ್ಟೆಂಟ್ಸಿಂದ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಚೆಕ್ ಮಾಡ್ತಿರೋಂಥ ವೆಹಿಕಲ್ಲು ಹೀರೋ ಸ್ಪ್ಲೆಂಡರ್ ಪ್ಲಸ್, ಗಾಡಿ ನಂಬರ್ K04JV6261. ಮೆಕ್ಯಾನಿಸಮ್ ಬಗ್ಗೆ ಚೆಕ್ ಮಾಡೋಕ್ಕಿಂತ ಮುಂಚೆ ಡಾಕ್ಯುಮೆಂಟೇಷನ್ ಮೊದಲು ಚೆಕ್ ಮಾಡ್ಕೊಳ್ಳೋಣ. ನಂಬರ್ ಪ್ಲೇಟ್ ಮುಂದೆ ಕರೆಕ್ಟಾಗಿದೆ. ಬ್ಯಾಕ್ ಸೈಡ್ K04JV6261 HSRP ನಂಬರ್ ಪ್ಲೇಟೆಡು. ದೆನ್ ಬನ್ನಿ ಚಾರ್ಸಿ ನಂಬರ್ ಚೆಕ್ ಮಾಡ್ಕೊಳ್ಳೋಣ. ಚಾರ್ಸಿ ನಂಬರ್ ಮತ್ತು ಇಂಜಿನ್ ನಂಬರ್ ಎರಡು ಕರೆಕ್ಟಾಗಿದೆ. ಪರಿವಾಹನಲ್ಲಿ ಚೆಕ್ ಆಗಿದೆ. ಯಾವುದೇ ಕಾರಣಕ್ಕೂ ಲೋನ್ ಆಗಲಿ ಅಥವಾ ಬೇರೆ ಲಿಟಿಗೇಷನ್ಸ್ ಆಗಲಿ ಇಲ್ಲ ಗಾಡಿ ಮೇಲೆ. ವೆಹಿಕಲ್ ಚಾರ್ಸಿ ನಂಬರ್ MBLHA R0178 AM 14468. ಸ್ನೇಹಿತರೆ, ಕಿಕ್ಕರು ತುಂಬ ಸ್ಮೂತ್ ಆಗಿದೆ. ಇಂಜಿನ್ನು ಸಹ ಅಷ್ಟೇ ನೀಟಾಗಿದೆ. ಯಾವುದು ನಾಯ್ಸ್ ಯಾವುದೂ ಇಲ್ಲ. ದೆನ್ ನೀವು ಟೈರ್ ಕಂಡೀಷನ್ ಅಂತ ಬಂದರೆ ಟೈರು ನಿಮಗೆ ಅರೌಂಡ್ 60% ಟೈರ್ ಕಂಡೀಷನ್ ಇದೆ. ಇಂಜಿನ್ಗೆ ಪ್ಯಾಕಿಂಗ್ ಕಿಟ್ ಕೊಟ್ಟಿದ್ದಾರೆ. ಅಂದರೆ ಮೋಸ್ಟ್ಲಿ ಟೈಮಿಂಗ್ ಚೈನು ಅಥವಾ ಬೇರೆ ಏನಾದರೂ ವರ್ಕ್ಗೆ ಬಿಚ್ಚಿರ್ತಾರೆ. ಇಲ್ಲ ಬೈ ಚಾನ್ಸ್ ಅವಶ್ಯಕತೆ ಇದ್ದರೆ ಹೆಡ್ ಟು ಬೋರ್ ಆಗಿರುತ್ತೆ ಗಾಡಿ. ಫ್ರಂಟ್ ಟೈರ್ ನಿಮಗೆ 80% ಫ್ರಂಟ್ ಟೈರ್ ಕಂಡೀಷನ್ ಇದೆ. ಎಲೆಕ್ಟ್ರಿಕಲ್ ವರ್ಕಲ್ಲಿ ಇಂಡಿಕೇಟರ್ ಕರೆಕ್ಟಾಗಿದೆ. ಎಲೆಕ್ಟ್ರಿಕಲ್ ಪಾರ್ಟಲ್ಲಿ ಇಂಡಿಕೇಟರ್ಸು ಹಾರನ್ ಕ್ಲೌಟ್ ಆಗಿದೆ. ಒಂದು ಕೆಲಸ ಮಾಡ್ತಾ ಇಲ್ಲ. ಬಲ್ಬ್ ಹೋಗಿದೆ, ಇದು ಬಲ್ಬ್ ಚೇಂಜ್ ಮಾಡಬೇಕಾಗುತ್ತೆ.
ಸೆಲ್ಫ್ ಕಂಡೀಷನ್ನು, ಬ್ಯಾಟ್ರಿ ಚೆನ್ನಾಗಿದೆ, ಸೆಲ್ಫ್ ಕಂಡೀಷನ್ ಚೆನ್ನಾಗಿದೆ ಗಾಡಿ. $38,000 ಕಿಲೋಮೀಟರ್ಸ್ ಡ್ರಿವನ್ ಇದೆ. ಆಬ್ವಿಯಸ್ಲಿ ಇಷ್ಟು ಓಡೇ ಬಿಡುತ್ತೆ. ಔಟ್ಲುಕ್ ವೈಸು ಅಷ್ಟೇ, ಡ್ಯಾಮೇಜಸ್ಸು ಅಂತ ಮೇಜರ್ ಡ್ಯಾಮೇಜಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ. ಗಾಡಿ ನೀಟಾಗಿದೆ. ಟೂ 2019 ಮಾಡಲ್ಲು, ಸಿಂಗಲ್ ಓನರು, BS4 ಇಂಜಿನ್ನು. ಇನ್ಶೂರೆನ್ಸ್ ರೀಸೆಂಟ್ಲಿ ಲ್ಯಾಪ್ಸ್ ಆಗಿದೆ. ಫ್ರೆಶ್ ಇನ್ಶೂರೆನ್ಸ್ ಕಸ್ಟಮರ್ ಕಟ್ಕೊಡ್ತಾರೆ. BS4 ಇಂಜಿನ್ನು ಪರ್ಫಾರ್ಮೆನ್ಸ್ ವೈಸು ತುಂಬ ಚೆನ್ನಾಗೇ ಇರುತ್ತೆ. ಎವ್ರಿ 2 ಮಂತ್ಸ್ಗೊಂದ್ಸಲಿ ಅಥವಾ 1500 ಕಿಲೋಮೀಟರ್ಸ್ಗೆ ಕರೆಕ್ಟಾಗಿ ಸರ್ವಿಸ್ ಮಾಡಿಕೊಂಡ್ರೆ ಫೈನ್ ಕಂಡೀಷನ್ ಗಾಡಿ. 55+ ಮೈಲೇಜ್ ಇದೆ ಇದು. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರೈಸು 55,000 ಇದೆ. BS4 ಸ್ವಲ್ಪ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋದಕ್ಕೆ ಆಬ್ವಿಯಸ್ಲಿ ಅಷ್ಟು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ ಕಸ್ಟಮರು. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಂತಾರೆ ಪ್ರೈಸು. ಪರ್ಫಾರ್ಮೆನ್ಸ್ ವೈಸು, ಔಟ್ಲುಕ್ ವೈಸು, ಇಂಜಿನ್ ವೈಸು ಗಾಡಿ ತುಂಬ ಚೆನ್ನಾಗಿದೆ. ಸರ್ವರಲ್ಲಿ ಯಾವುದೇ ಕಾರಣಕ್ಕೂ ಆಯಿಲ್ ಲೀಕೇಜ್ ಆಗಲಿ ಇಲ್ಲ. ಪರ್ಫಾರ್ಮೆನ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಇಟ್ಸ್ ಓಕೆ, ಕಂಫರ್ಟಬಲ್ ಆಗಿದೆ. ಇಂಜಿನಲ್ಲಿ ಎಲ್ಲೂ ಆಯಿಲ್ ಲೀಕೇಜು, ಇನ್ನೊಂದು ಇಂಜಿನ್ ಕೇಸು ಪರ್ಫೆಕ್ಟ್ ಆಗಿದೆ, ಎಲ್ಲೂ ಡ್ಯಾಮೇಜ್ ಇಲ್ಲ. ಬ್ಲ್ಯಾಕ್ ಸ್ಮೋಕು ಇಲ್ಲ, ವೈಟ್ ಸ್ಮೋಕು ಇಲ್ಲ.